ನಮಸ್ಕಾರ. ಸುಖಿ ಭವ ಒಂದು ಪಾಸಿಟಿವ್ ವೈಬ್ ಇರುವಂಥ ಟೈಟಲ್ಲು. ಇದರಲ್ಲಿ ತಾವು ತುಂಬ ವರ್ಷಗಳಿಂದ ಸಿನಿಮಾದಲ್ಲಿ ಇದ್ದೀರಾ. ಇಲ್ಲೊಂದು ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದೀರಾ. ತಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನಮ್ಮ ಸುಖಿ ಭವದಲ್ಲಿ ನಂದು ಯೂಶಲ್ ಅಂದರೆ ಕಾಮಿಡಿಯಾಗೆ ಹೋಗುತ್ತೆ. ಬಟ್ ಆದರೆ ಇದು ಏನಕ್ಕೆ ವಿಭಿನ್ನ ಅನಿಸುತ್ತೆ ಅಂದರೆ, ಇವಾಗಿನ ಜನ್ರೇಷನ್ಗೆ ಏನು ಡೈಲಾಗ್ಸ್ಗಳೇನಿದೆ ಅದು ತುಂಬಾ ಹತ್ತಿರವಾಗಿರುವಂಥ ಡೈಲಾಗ್ಸ್ಗಳು ಎಲ್ಲ. ಅಂದರೆ 90 ಕಿಡ್ಸ್ ಅಂದರೆ ಏನು, 90 ಕಿಡ್ಸ್ಗಳು ಹೆಂಗಿರ್ತಾರೆ, ಈ 80 ಕಿಡ್ಸ್ಗಳು ಹೆಂಗಿರ್ತಾರೆ, ಈ ಜೆನ್ಸಿಗಳು ಹೆಂಗಿರ್ತಾರೆ, ಅವ್ರ ಬಗ್ಗೆನೇ 1.5 ಪೇಜ್ ಡೈಲಾಗ್ ಇದೆ. ಸೊ ಅದನ್ನು ನಾನು ಹೇಳಿದ್ದೀನಿ. ಬಟ್ ನನಗದು ತುಂಬ ಇಷ್ಟ. ಯಾಕೆಂದರೆ ಅದು ಪಕ್ಕಾ ಹೇಳ್ತೀನಿ, ಜನಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಅದು ಹೌದಲ್ವಾ ಅಂತ ಅನಿಸುತ್ತೆ. ಸೊ ಆ ಥರದ್ದು ತುಂಬ ವಿಭಿನ್ನವಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಮತ್ತು ಅದನ್ನು ಫನ್ ವೇಯಲ್ಲಿ ಹೇಳಿದ್ವಿ. ಅದು ಇನ್ನೂ ದೊಡ್ಡ ವಿಷಯ ಇದೆ ಈ ಸಿನಿಮಾದಲ್ಲಿ. ಓಕೆ, ನೀವು ರಂಗಭೂಮಿ ಹಿನ್ನೆಲೆ ಗೊತ್ತು ನಮಗೆ. ಅಲ್ಲಿಂದ ಈ ಒಂದು ಉತ್ಸಾಹಿ ತಂಡ ಎಲ್ಲ ಆಲ್ಮೋಸ್ಟ್ ಆ ಥರ ಸರ್ಕಸ್ ಮಾಡಿ ಬಂದವರೇ. ರಂಗಭೂಮಿಯಿಂದಲೇ ಕಲಾವಿದರು ತುಂಬ ಇಷ್ಟಪಟ್ಟು ಬಂದಿರುವಂಥ ಒಂದು ತಂಡದ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಆ ಟೀಮ್ ಬಗ್ಗೆ ಹೇಳೋದಾದರೆ? ಮೇಡಮ್, ಟೀಮ್ ತುಂಬಾ ಖುಷಿ ಇದೆ. ಯಾಕೆಂದರೆ ಇಲ್ಲಿ ನಾವು ಪ್ರತಿಯೊಂದು ಸಿನಿಮಾ ನಾನು ಮಾಡಿದಾಗಲೂ ನಾನು ಪ್ರತಿಯೊಂದು ಕಲಿತಿರ್ತೀನಿ ಅಂತ ಹೇಳ್ತೀನಿ. ಈಗ ನಾಟಕಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದ್ದಾವೆ. ಸೊ ಹಾಗೆ ಇಲ್ಲಿ ನಮ್ಮ ಏನು ಡೈರೆಕ್ಟರ್ ಸರ್ ಇದ್ದಾರೆ, ನಾಯ್ಡು ಸರು, ಅವರು ಅಂದರೆ ನಾನು ಬೇರೆ ಸಿನಿಮಾಗಳಿಗಿಂತ ಇಲ್ಲಿ ಸರ್ ನೀವು ಅದನ್ನೆಲ್ಲ ಹೊರತುಪಡಿಸ್ಬಿಡಿ, ಇಲ್ಲಿ ಬೇರೆನೇ ಮಾಡಿ ಅಂತ ಕೇಳ್ತಾರೆ. ಸೊ ನಾನೇನಂತಂದರೆ, ನಾನು ಡೈರೆಕ್ಟರ್ ಆರ್ಟಿಸ್ಟು. ನಿಮಗೆ ಹೆಂಗೆ ಬೇಕೋ ಸ್ವಲ್ಪ ಇದಾಗಿ ಮಾಡಬೇಕಾ, ಎಕ್ಸಾಕ್ಟ್ ಅಂತ ಮಾಡಬೇಕಾ, ಹಂಗೂ ಮಾಡ್ತೀನಿ, ಹಂಗೂ ಮಾಡ್ತೀನಿ. ಸೊ ಎರಡರಲ್ಲೂ ಅವ್ರಿಗೇನು ಚೂಸ್ ಬೇಕೋ ಅದನ್ನು ತೊಗೊತಾರೆ. ಬಟ್ ಇದರಲ್ಲಿ ನನಗೇನಂತಂದರೆ, ನಮ್ಮ ಹೀರೋ ಆಗಿರ್ಬೋದು, ಸೊ ಆಮೇಲೆ ಹೀರೋಯಿನ್ಸ್ಗಳಾಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬ ಅಂದರೆ ಏನೋ ಇದ್ರ ಥರ ಎಲ್ಲ. ಅಂದರೆ ಈಗ ಕೆಲವೊಬ್ಬರು ನೋಡಿರ್ತೀನಲ್ಲ ಹೀರೋಗಳು ಅಂತಂದರೆ ಸ್ವಲ್ಪ ಆ್ಯಟಿಟ್ಯೂಡು ಅದು ಇದೆಲ್ಲ ಇರ್ತವೆ. ಸೊ ಬಟ್ ಆದರೆ ಇವರಲ್ಲಿ ಆ ಥರದ್ದು ಏನೂ ಇರಲಿಲ್ಲ. ತುಂಬ ನನಗೆ ಖುಷಿ ಇತ್ತು ಮಾಡೋದಕ್ಕೆ. ಯಾವಾಗಲೂ ನಾಳೆ ಸುಖಿ ಭವ ಶೂಟಿಂಗ್ ಅಂದರೆ ಹೌದಾ ಬರಬೇಕಾ ಮಾಡೋಣ. ಯಾಕೆಂದರೆ ಅದು ಪಾತ್ರನ ಎಂಜಾಯ್ ಮಾಡ್ತಿದ್ದೆ ನಾನು. ನನಗಷ್ಟು ತುಂಬ ಖುಷಿಯಾಗಿತ್ತು ಟೀಮ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಅಂತೂ ಹೇಳಲೇಬೇಕು, ಚೆನ್ನಾಗಿ ಕೊಟ್ಟರು, ಅದೇ ಖುಷಿ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಎಲ್ಲನೂ ಟೀಮ್ ಸೂಪರ್ ಆಗಿತ್ತು. ಮತ್ತು ನೀವು ಎಷ್ಟು ದಿನ ಕಾಲ್ ಶೀಟ್ ಕೊಟ್ರಿ ಹಾಗಾದರೆ? ಮೇಡಮ್ ಹತ್ತತ್ರ ಒಂದು 15 ದಿನ ಕೊಟ್ಟಿದ್ದೀನಿ. 15 ದಿನ ಇದೆ. ಅಂದರೆ ಹೀರೋ ಜೊತೆನೇ ಕ್ಯಾರಿ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಫಸ್ಟ್ ಹಾಫು ಇರ್ತೀನಿ, ಸೆಕೆಂಡ್ ಹಾಫು ಇರ್ತೀನಿ. ಸೊ ನಿಮ್ಮ ಆರಂಭಿಕ ಎಂಟ್ರಿನೇ ಚೆನ್ನಾಗಿತ್ತು. ಅಲ್ಲಿ ದೊಡ್ಡ ಡೈರೆಕ್ಟರ್ ಜೊತೆ ಆ ಸಿನಿಮಾದಲ್ಲಿರುವಂಥ ಸ್ಟಾರ್ ಕಾಸ್ಟ್ ಎಲ್ರಿಗೂ ಗೊತ್ತಿರೋದೆ. ಅದೇ ಮೋಹನ್ಲಾಲ್ ಸರ್, ಅತುಲ್ ಸರ್, ಯಪ್ಪ ಅಷ್ಟು ದೊಡ್ಡ ಆ್ಯಕ್ಟರ್ಗಳನ್ನೆಲ್ಲ ನೋಡಿದ್ದೀರಾ ನೀವು. ಅದಾದ ಬಳಿಕ ಒಳ್ಳೆ ಜರ್ನಿಯಲ್ಲಿ ಎಲ್ಲ ರೀತಿ ಮಜಲುಗಳಿರ್ತವೆ. ಸುಖಿ ಭವ ಯಾವ ಥರದ ಸಿನಿಮಾ ಅಂತ ಹೇಳ್ತೀರಾ ನೀವು? ಮೇಡಮ್, ಸುಖಿ ಭವ ಅಂದರೆ ಓವರಾಲ್ ಪ್ಯಾಕೇಜ್ ಸಿನಿಮಾ. ಅಂದರೆ ನಿಮ್ಗೆ ಇಲ್ಲಿ ತಂದೆ ಸೆಂಟಿಮೆಂಟ್ ಇದೆ, ಫ್ರೆಂಡ್ ಸೆಂಟಿಮೆಂಟ್ ಇದೆ, ಆಮೇಲೆ ಲವ್ ಸೆಂಟಿಮೆಂಟ್ ಇದೆ. ಸೊ ಎಲ್ಲದ್ರ ಜೊತೆಗೂ ಒಂದು ಕಾಮಿಡಿ ವೇಯಲ್ಲಿ, ಅದನ್ನು ಒಂದು ಕಾಮಿಡಿ ವೇಯಲ್ಲೂ ಹೇಳ್ತೀವಿ. ಒಂದು ಈಗ ಅಪ್ಪನೂ ಅಷ್ಟೇ, ಬಾರೋ ಅನ್ನೋದಕ್ಕೂ ಒಂದೇ ಬಾರೋ ಅನ್ನೋದಕ್ಕೂ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ. ಸೊ ಆ ಥರದ್ದು ಡಿಫ್ರೆನ್ಸು ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ ಎರಡು ಡಿಫ್ರೆನ್ಸನ್ನು ಏನು ಆ್ಯಕ್ಟ್ರ್ಗಳಾಗಿರ್ಬೋದು, ಈಗ ನಾನು ಫ್ರೆಂಡ್ ಆಗಿರ್ಬೋದಲ್ಲ, ಏನಲ್ಲೋ ಅನ್ನೋದಕ್ಕೂ ಇದೆಲ್ಲ, ನೀನೇನಲ್ಲೋ ಅನ್ನೋದಕ್ಕೂ ಈ ಥರ ಡಿಫ್ರೆನ್ಸ್ಗಳು ಇದ್ದಾವೆ. ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಈ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ. ಅಂದರೆ ಆ ಖುಷಿ ಇದೆ. ಆ ಒಂದು ಅಂದರೆ ಎಲ್ರಿಗೂ ರೀಚ್ ಆಗುವಂಥದ್ದು, ಎಲ್ರಿಗೂ ಮನಸ್ಸಿಗೆ ಮುಟ್ಟುವಂಥದ್ದು. ಫ್ರೆಂಡ್ಶಿಪ್ಪಲ್ಲಿ ಅಂದರೆ ನೀವು ಫ್ರೆಂಡ್ಶಿಪ್ಗೆ ಅಂತ ಹೋದರೆ ನಂದು ಇರೋದು ಸಪ್ರೇಟ್ ಟ್ರ್ಯಾಕ್ ಓಪನ್ ಆಗುತ್ತೆ. ಆಮೇಲೆ ಈ ಕಾಮಿಡಿ ಅಂತ ಹೋದರೆ ನಂದು, ಶೋಭರಾಜ್ ಸರ್ದು, ರವಿಶಂಕರ್ ಸರ್ದು, ಇವ್ರದ್ದು ಒಂದು ಕಾಂಬಿನೇಷನ್ ಹೋಗುತ್ತೆ. ಸೊ ಈ ಥರ ಎಲ್ಲ ಓವರ್ ಆಲ್ ಪ್ಯಾಕೇಜ್ ಇದೆ ಮೇಡಮ್ ಸುಖಿ ಭವ. ನನಗೆ ಅದು ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ ಒಂದು ಸಿನಿಮಾ. ಫೆಬ್ರವರಿ 6th ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಾನು ಇದುವರೆಗೂ 25 ಮೂವೀಸ್ ಮಾಡಿದ್ದೀನಿ. ಎಲ್ಲನೂ ನೋಡಿಕೊಂಡು ಹರಿಸಿ ಇಲ್ಲಿವರೆಗೂ ಕರ್ಕೊಂಬಂದಿದ್ರ. ಇದು ಒಂದು ಸಿನಿಮಾ ಮಾಡಿದ್ದೀನಿ. ಮತ್ತೆ ನಿಮ್ಮನ್ನು ನಗಿಸೋವಂಥ ಪ್ರಯತ್ನ. ಆ ಪ್ರಯತ್ನದಲ್ಲಿ ನಾನು ಯಾವತ್ತೂ ಸೋಲಲ್ಲ ಅಂದ್ಕೊತೀನಿ. ಯಾಕೆಂದರೆ ನನ್ನ ನಟ ನನಗೆ ಯಾವತ್ತೂ ಸಾಥ್ ಕೊಟ್ಟಿರ್ತಾನೆ. ಸೊ ನೀವು ಇದೇ 6ನೇ ತಾರೀಕು ಬಂದರೆ ನನ್ನ ನಟನ್ನು ನೀವು ನೋಡ್ಬೋದು. ಅವನಷ್ಟೇ ನಿಮ್ಮನ್ನು ನಗಿಸಿರ್ತಾನೆ. ಅದ್ರ ಬಗ್ಗೆ ನಾನು ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತೀನಿ. ಇದೇ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಓಂ ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು ಸೊ ಮಚ್.